ಮೊದಲು ಪ್ರಿವ್ಯೂ ವಿಡಿಯೋನ ನೋಡ್ಕೊಬರೋಣ ಬನ್ನಿ. ಹಲೋ ಫ್ರೆಂಡ್ಸ್, ಈಗ ನೀವು ಪ್ರಾಜೆಕ್ಟನ್ನು ಅಲೈಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಈ ಥರ ಕಾಣ್ತದೆ. ಈಗ ನೀವು ಇಲ್ಲಿ ಹೀಗೆ ಸ್ಟಾರ್ಟಿಂಗ್ಗೆ ತಗೊಬನ್ನಿ. ಇಲ್ಲಿ ನೀವು ವಿಡಿಯೋ ಲೇಯರ್ ಸೆಲೆಕ್ಟ್ ಮಾಡಿ. ನಾನು ಈ ತರಹದ ಒಂದು ವಿಡಿಯೋನ ಆ್ಯಡ್ ಮಾಡ್ತೀನಿ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋನ ಇಲ್ಲಿ ಆ್ಯಡ್ ಮಾಡಿ ಆದ್ಮೇಲೆ ನಿಮ್ಗೆ ಈ ತರ ಕಾಣ್ತದೆ. ಈಗ ನೀವು ಇಲ್ಲಿ ಈ ತರದ ಒಂದು ಟೆಕ್ಸ್ಟ್ ಲೇಯರ್ ಕಾಣ್ತದೆ. ಇಲ್ಲಿ ನಿಮ್ಗೆ ಈ ತರ ಸ್ಟೈಲ್ ಟೆಕ್ಸ್ಟ್ ಆ್ಯಡ್ ಆಗಿಲ್ಲ ಅಂದ್ರೆ ಈ ಟೆಕ್ಸ್ಟ್ ಅನ್ನು ನೀವು ಸೆಲೆಕ್ಟ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಾನು ಈ ಸ್ಟೈಲ್ ಟೆಕ್ಸ್ಟ್ ಅನ್ನು ಆ್ಯಡ್ ಮಾಡಿದ್ದೇನೆ. ಇದನ್ನು ನೀವು ಹೇಗೆ ಆ್ಯಡ್ ಮಾಡೋದಂದ್ರೆ ಇಲ್ಲಿ ವ್ಯೂ ಆಲ್ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನಾನು ಇಲ್ಲಿ ಕೊಟ್ಟಿರ್ತೀನಿ, ಅದೇ ತರ ನೀವು ಸರ್ಚ್ ಮಾಡಿ ಆ್ಯಡ್ ಮಾಡಿ. ಹಾಗೆ ನಿಮ್ಗೆ ಇಲ್ಲಿ ಮೇಲೆ ಇನ್ನೊಂದು ಟೆಕ್ಸ್ಟ್ ಲೇಯರ್ ಸಿಗ್ತದೆ. ಇದಕ್ಕೆ ನೀವು ಈ ಸ್ಟೈಲ್ ಟೆಕ್ಸ್ಟ್ ಅನ್ನು ನೀವು ಆ್ಯಡ್ ಮಾಡಬೇಕು. ಇದನ್ನು ಕೂಡ ಅದೇ ತರ ವ್ಯೂ ಆಲ್ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೊಟ್ಟಿರ್ತೀನಿ, ಈ ಸ್ಟೈಲ್ ಟೆಕ್ಸ್ಟ್ ಅನ್ನು ನೀವು ಆ್ಯಡ್ ಮಾಡಿ. ಹೀಗೆ ನೀವು ಆ್ಯಡ್ ಮಾಡಿ ಆದ್ಮೇಲೆ ಈ ಟೆಕ್ಸ್ಟ್ ಲೇಯರಿಗೆ ಕೂಡ ಅದೇ ತರ ಆ್ಯಡ್ ಮಾಡಿ. ಇಲ್ಲೂ ಕೂಡ ಅದೇ ತರ ಆ್ಯಡ್ ಮಾಡಿ. ಹೀಗೆ ನೀವು ಆ್ಯಡ್ ಮಾಡಿ ಆದ್ಮೇಲೆ ಇಲ್ಲಿ ನಿಮಗೆ ಇಮೇಜ್ ಲೇಯರ್ ಸಿಗ್ತದೆ. ಇಲ್ಲಿ ನೀವು 16:9 ಈ ಸೈಜ್ನ ಇಮೇಜ್ ಅನ್ನು ನೀವು ಇಲ್ಲಿ ಆ್ಯಡ್ ಮಾಡಬೇಕು. ಇಲ್ಲಿ ಇಮೇಜ್ ಲೇಯರ್ ಸೆಲೆಕ್ಟ್ ಮಾಡಿ, ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿ ಆ ಇಮೇಜ್ ಅನ್ನು ನೀವು ಇಲ್ಲಿ ಆ್ಯಡ್ ಮಾಡಿ. ನಿಮ್ಮ ಇಮೇಜ್ ಮೊದಲೇ ಈ ಸೈಜ್ನಲ್ಲಿ ಇದ್ರೆ ಇಲ್ಲಿ ನೀವು ಪುನಃ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿ ಇದನ್ನು ನೀವು ಹೀಗೆ 0 ಮಾಡಿ. ಆವಾಗ ಇಮೇಜ್ ಸರಿ ಆಗ್ತದೆ. ನನ್ನ ಇಮೇಜ್ ಈ ತರ ಇದೆ, ಹಾಗಾಗಿ ನಾನು ಇದನ್ನು 90 ಡಿಗ್ರಿಯಲ್ಲಿ ಇಟ್ಟಿರ್ತೀನಿ. ಈಗ ನೀವು ಈ ಎಲ್ಲ ಇಮೇಜ್ ಲೇಯರ್ಗೂ ಅದೇ ತರ ಆ್ಯಡ್ ಮಾಡಿ. ಹೀಗೆ ನೀವು ಆ್ಯಡ್ ಮಾಡಿ ಆದ್ಮೇಲೆ ನಿಮಗೆ ಇಲ್ಲಿ ಈ ತರಹದ ಒಂದು ವಿಡಿಯೋ ರೆಡಿ ಆಗ್ತದೆ. ಈಗ ನೀವು ಈ ವಿಡಿಯೋವನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ಹೇಗಾಯ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.